ಇವರ ಬಂದವರನ್ನೆಲ್ಲ ಗೆದ್ದು ನೀನು ಆ ಪೀಠವನ್ನೇ ಏರ್ತೀಯ ಎನ್ನುವುದಾಗಿ ಭಾವಿಸಿದೇನು? ಹಾಗೆ ಅನ್ಕೊಂಡೇ ಬಂದದ್ದು. ಹಾಗೆ ಬಂದ್ಕೊಂಡ್ ಬರ್ತೀಯ. ಆದ್ರೆ ನಿನ್ನ ಎದುರಿಗೆ ಬಂದವ ಯಾರು? ಯಾರು? ಮಹಾನಾಮ. ಓ, ಮಹಾನಾಮ. ಹೌದಪ್ಪ, ನಾವು ಈ ನಾಮ ಇದುವರೆಗೆ ಕೇಳಿಸ್ತೇ ಇಲ್ಲ, ಇದೇ ವಸ್ತು. ಹಾಗಾಗಿಯೇ ಬಂದಿದ್ದು. ನಾನು ಇಲ್ಲಿ ಪ್ರತಿಸ್ಪರ್ಧಿಯಾಗಿ ಬಂದದ್ದು. ಹೊಸಬನೇ ಇದ್ದೇನೆ. ಯಾಕೆ? ನನ್ನ ಎದುರಿಗೆ ಬಂದವರಿಗೆ ಒಂದು ದೊಡ್ಡ ನಾಮ ಹಾಕುವಂತದೇ ಬಂದಿದ್ದು. ಅದ್ರ ಒಂದ್ ಜಾಗೃತಿ ಮಾಡು. ಏನು? ಉಳಿದವರಿಗೆ ನಾಮ ಹಾಕ್ಲಿಕ್ಕೆ ಹೊರಟ್ರೆ ಕೊನೆಗೆ ದೊಡ್ಡ ಮೂರು ನಾಮ ನಿನಗೆ ಬಿಟ್ಟು ಜಾಗೃತಿ. ಅಯ್ಯೋ, ಅದನ್ನ ನೋಡಿಯೇ ಬಂದಿದ್ದೇನೆ. ಎದುರಿದ್ದವರಿಗೆ ಹಾಕ್ಲಿಕ್ಕಂತಾನೆ ಬಂದಿದ್ದು. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದವ ಸಾಮಾನ್ಯ ಎನ್ನುವುದಾಗಿ ಭಾವಿಸಬೇಡ. ಸಕಲ ಶಸ್ತ್ರ ವಿದ್ಯೆಯನ್ನು ಕಲಿತು ನನ್ನ ಪ್ರತಿಭೆಯನ್ನ ತೋರ್ಪಡಿಸುವುದಕ್ಕಾಗಿ ಬಂದಿದ್ದೇನೆ. ನನ್ನಲ್ಲಿ ಸಾಮರ್ಥ್ಯ ಉಂಟಾ? ಹೋರಾಟ ಮಾಡ. ಸಾಮರ್ಥ್ಯಕ್ಕೆ ಸ್ಪರ್ಧೆ. ಪ್ರಕಟಪಡಿಸುವುದರೊಟ್ಟಿಗೆ ನೀ ಹೇಳಿದ ಹಾಗೆ ಪ್ರತಿಭೆಯನ್ನ ಜಾಗೃತಿಗೊಳಿಸುವುದಕ್ಕಾಗಿ ಅದಲ್ಲ, ನಾವು ಸಾಮರ್ಥ್ಯವಂತರಲ್ಲಿದ್ರೆ ಸ್ಪರ್ಧೆಯನ್ನು ಮಾಡ್ತೀವಿ, ನಮ್ದು ಉತ್ತರವೇ ಇರಲಿಲ್ಲ. ಆದ್ರೆ ಏನು ಸ್ಪರ್ಧಾ ಕಣದಲ್ಲಿ ಎದುರಾದವರಿಗೆ ಉತ್ತರಿಸುವುದಕ್ಕಾಗಿ ಅಲ್ಲ, ಉತ್ತರೋತ್ತರವಾಗಿ ವಿಜಯ ಲಕ್ಷ್ಮಿಯನ್ನು ಸಾಧಿಸುವ ಸಲುವಾಗಿ ಒಂದು ನಿಂತವರಿದ್ದೇವೆ. ಈ ಹೊಸಬಾರ್ಕರ ಮತ್ತೆ ಬಿಡು ಪ್ರಶ್ನೆ ಅಲ್ಲ. ಇಲ್ಲ, ನೀನು ಹಾಳಬಾರ್ದು, ನಾನು ಬಿಡು ಪ್ರಶ್ನೆ ಇಲ್ಲ. ಆಗ ಹೊಸಬನ ಹಳಬನ ಅಮೋಘ ಅವರಿವರನ್ನು ಗೆಲ್ಲಿದರು.
ಬಿಡು ಭವರತಿ ಭವರತಿ ಜಯಿಸಿದ ಹೆಮ್ಮೆ ಬಿಡು ಬಿಡು ಭವರತಿ ಭವರತಿ ಜಯಿಸಿದ ಭವರತಿ ಜಯಿಸಿದ ಹೆಮ್ಮೆ ಬಿಡು ಭವರತಿ ಜಯಿಸಿದ ಹೆಮ್ಮೆ ಯುವಧೀರನೆ ಬಂದಿರುವ ಯುವಧೀರನೆ ಬಂದಿರುವ ಯುವಧೀರನೆ ಬಂದಿರುವ ನವಯೋಧನ ನೋಡೊಮ್ಮೆ ನವಯೋಧನ ನೋಡೊಮ್ಮೆ ಬಿಡು ಭವರತಿ ಜಯಿಸಿದ ಹೆಮ್ಮೆ ಬಿಡು ಭವರತಿ ಭವರತಿ ಜಯಿಸಿದ